ಅಕಾಲಿಕ ಮಳೆ ಮತ್ತು ಬಿರುಗಾಳಿಗೆ ಕಂಗಾಲಾದ ರೈತರು ಅಕಾಲಿಕ ಮಳೆ ಮತ್ತು ಬಿರುಗಾಳಿಗೆ ತೋಟಗಾರಿಕೆ ಇಲಾಖೆಯ ಬೆಳೆಗಳನ್ನು ಕಳೆದುಕೊಂಡು ಅಕ್ಷರಶಃ ರೈತರು ಕಂಗಾಲಾಗಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆ ಮತ್ತು ಬಿರುಗಾಳಿಗೆ ನೂರಾರು ಎಕರೆ ಮಾವು, ಲಿಂಬೆಹಣ್ಣು, ಸೀತಾಫಲ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ನಾಶವಾಗಿವೆ. ಅಕಾಲಿಕವಾಗಿ ಸುರಿದ ಮಳೆಗೆ ಲಕ್ಷಾಂತರ ಮೌಲ್ಯದ ಬೆಳೆಗಳನ್ನು ಕಳೆದುಕೊಂಡ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೀದರ್ ತಾಲೂಕಿನ ಟಿ ಮುರ್ಜಾಪುರ ಗ್ರಾಮ ಸೇರಿದಂತೆ ಜಿಲ್ಲೆಯ 16 ಹಳ್ಳಿಗಳಲ್ಲಿ ತೋಟಗಾರಿಕೆ ಬೆಳೆಗಳು ನಾಶವಾಗಿದೆ. ಕಳೆದ ಹಲವು ದಿನಗಳಿಂದ ಭಾರೀ ಬಿರುಗಾಳಿ ಬೀಸುವ ಜೊತೆಗೆ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಬೆಳೆದಿದ್ದ ತೋಟಗಾರಿಕೆ ಬೆಳೆಗಳು ಹಾಳಾಗಿವೆ. ಮಾವು, ಲಿಂಬೆಹಣ್ಣು ಹಾಗೂ ಸೀತಾಫಲ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ನಾಶವಾಗಿ ಜಿಲ್ಲೆಯ ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಇದು ಮಿರ್ಜಾಪುರ ಗ್ರಾಮದ ಮಾಣಿಕ್ರಾವ್ ಎಂಬ ರೈತನ ಜಮೀನಿನಲ್ಲಿ ಬೆಳೆದಿದ್ದ ಸಾವಿರಾರು ತೋಟಗಾರಿಕೆ ಬೆಳೆಗಳು ನಾಶವಾಗಿದ್ದು, ಭಾರೀ ಬಿರುಗಾಳಿಗೆ ಮಾವು, ಲಿಂಬೆಹಣ್ಣು ಗಿಡಗಳಿಂದ ಹಣ್ಣುಗಳು ಉದುರಿ ಕೆಳಗಡೆ ಬಿದ್ದಿದ್ದು, ಜೊತೆಗೆ ಸೀತಾಫಲದ ಚಿಗುರು ಉದುರಿ ಲಕ್ಷಾಂತರದ ಲಾಭ ನಷ್ಟವಾಗಿದೆ. ಇನ್ನು ತೋಟ ಮಾಡಿ ಸಾವಿರಾರು ಸಸಿಗಳನ್ನು ನೆಟ್ಟು ಇನ್ನೇನು ಫಸಲು ಕೈ ಸೇರುವ ಸಮಯದಲ್ಲಿ ಈ ರೀತಿಯಾಗಿದ್ದು ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಅಕಾಲಿಕ ಬಿರುಗಾಳಿ ಮತ್ತು ಮಳೆಗೆ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಬೆಳೆದಿದ್ದ ಲಕ್ಷಾಂತರ ಮೌಲ್ಯದ ಹಣ್ಣುಗಳನ್ನು ಕಳೆದುಕೊಂಡಿದ್ದೇವೆ. ನಮಗೆ ನಷ್ಟವಾಗಿದ್ದು ಇನ್ನಾದರೂ ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ಕೊಡಲಿ ಎಂದು ಸರ್ಕಾರಕ್ಕೆ ಹಿಡಿಶಾಪ ಹಾಕಿದ್ರು ಬೆಳೆ ಕಳೆದುಕೊಂಡ ನೊಂದ ರೈತರು. ಏನಾಗತ್ತೆ ಸರ್ ಮೊನ್ನೆ ಸರ್ ಅಕಾಲಿಕ ಗಾಳಿ ಮಳೆ ಮತ್ತು ಗಾರ್ ಬಡಿತಕ್ಕೆ ಎಲ್ಲ ಹೂವು ಎಲ್ಲ ಬಿದ್ದೋಗ್ಯಾವ ಸರ್. ಗಿಡ ಬಿದ್ದೋಗಿದ್ದಾವೆ. ಯಾವ ಗಿಡ ಬಿದ್ದು ಸರ್? ನಿಂಬೆಕಾಯಿ ಗಿಡ ಬಿದ್ದಾವೆ ರೀ, ಮಾವಿನ ಗಿಡ ಬಿದ್ದವೆ, ಜಾಪುಳಕಾಯಿ ಮಿಡಿ ಮಗ್ಗು ಎಲ್ಲ ಬಿದ್ದು ಉದ್ರೋಗ್ಬಿಟ್ಟೆ ಸರ್. ನಿಂಬೆಕಾಯಿ ಅಂತೂ ಜಾಸ್ತಿ ಉದ್ರೋಗ್ಬಿಟ್ಟೆ. ಎಷ್ಟು ನುಕ್ಸಾನ ಆಗ್ಯದ? ಇದನ್ನು ಅಂದಾಜು ಹೇಳಿಕ್ಕಾಗಲ್ಲ ಸರ್, ಜಾಸ್ತಿನೇ ಆಗ್ಯದ ಸರ್. ಏನು ಹೇಳಬೇಕು ಅಂದರೆ ಎಷ್ಟು ಗಿಡ ಇದ್ದು? ಇದು ಒಂದು ನಿಂಬೆಕಾಯಿ ಒಂದು 400 ನಿಂಬೆಕಾಯಿ 400 ಸರ್. ಮಾವಿನ ಗಿಡ ಒಂದು 700 ಸರ್. ಅದರಲ್ಲಿ ಜಾಪುಳಕಾಯಿ ಗಿಡ ಒಂದು 400 ಅದಷ್ಟು ಇದು ಮಾಡೀವಿ. ಅಂದ್ರೆ ಅವತ್ತೇನು ಭಾಳ ಮಳೆ ಬಂದಿದ್ದಕ್ಕೆ ಹಾಂ, ಭಾಳಷ್ಟು ಮಳೆ ಬಂತು ಸರ್. ಫಸ್ಟ್ ಮಳೆ ಬಂತು ರೀ, 4-4:15 ಮಳೆ ಫುಲ್ ಬಂತು. ಅದು ಆದ ನಂತರ ಮತ್ತು ಗಾಳಿ ಬಿಟ್ಟಿದ ನಂತರ ಅಷ್ಟು ಗಿಡಗಳೆಲ್ಲ ಬಾಗ್ಬಿಟ್ಟು ಬಿದ್ದೋದು ಅನ್ರಿ. ಸ್ವಲ್ಪ ಮುರಿದೋಗ್ಯಾರ, ಸ್ವಲ್ಪ ಮುರಿದೋಗ್ಯಾರ ರೀ. ಎಬ್ಸ್ಲಿಕ್ಕೆ ಆಗಲ್ಲ, ಎಷ್ಟು ಎಬ್ಸ್ದೂ ಅದು ಸೆಂಟರ್ನಲ್ಲಿ ಮುರಿದೋಗ್ಯಾವ. ಯಾವ ಬಗ್ಬಿಟ್ಟಾವ, ಕಾಯಿ ಎಲ್ಲ ಉದುರು ಹೋಗ್ಬಿಟ್ಟಾವ. ಭಾಳ ನುಕ್ಸಾನ ಆಗೈತೆ ಸರ್. ಅಂದ್ರೆ ಈಗ ಏನು ಮಾವಿನ ಇನ್ನೊಂದು ತಿಂಗಳದಾಗ ಸೀಸನ್ ಬರ್ತದೆ ಸರ್. ಇಷ್ಟು ದಪ್ಪ ಎಲ್ಲ ಬಿದ್ದೋಗ್ಬಿಟ್ಟ. ಅಂದ್ರೆ ಅದನ್ನ ನೋಡಿ ನಿಮಗೆ ಭಾಳ ಕಳ್ಕಳ ಅನಿಸ್ತಾ ಇದೆ ಸರ್. ಏನು ಮಾಡೋದು? ನಿಮ್ಮ ಹೆಸರು? ಕೃಷ್ಣ ಸರ್. ನೀವು ರೈತ ಸರ್. ಇನ್ನು ಈ ಬಗ್ಗೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದರೆ ನೂರಾರು ಎಕರೆ ಬೆಳೆಗಳು ಹಾನಿಯಾಗಿದೆ. ಇನ್ನು ಕೆಲವು ದಿನಗಳಲ್ಲಿ ಮಾವು ಸೇರಿದಂತೆ ಇನ್ನಿತರ ಹಣ್ಣುಗಳು ಕೈಗೆ ಬರ್ತಿದ್ವು. ಆದರೆ ಈ ಅಕಾಲಿಕ ಮಳೆಯಿಂದ ತೋಟಗಾರಿಕೆ ಬೆಳೆಗಳಿಂದಾಗುವ ನಷ್ಟದಿಂದ ತಪ್ಪಿಸಿಕೊಳ್ಳಲು ರೈತರು ಇನ್ಸೂರೆನ್ಸ್ ಮಾಡಿಸಿಕೊಂಡ್ರೆ ಸರ್ಕಾರದಿಂದ ಪರಿಹಾರ ಸಿಗುತ್ತದೆ ಎಂದು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ವಿಶ್ವನಾಥ್ ರೈತರಿಗೆ ಸಲಹೆಯನ್ನು ನೀಡಿದರು. ಎಲ್ಲ ಹಣ್ಣುಗಳು ಕಟಾವಿಗೆ ಇನ್ನೂ ಒಂದು 15 ದಿವಸದಲ್ಲಿ ದಸರಿ ಬರ್ತಾ ಇರುತ್ತದೆ. ಬೇನೆಶಾನ್ ಈ ತಿಂಗಳ ಕೊನೆ ವಾರದಲ್ಲಿ ಬರುತ್ತೆ. ಮೇ 1ನೇ ವಾರದಲ್ಲಿ ಕೇಸರ್ ಮಾವು ಕಟಾವಿಗೆ ಬರುತ್ತದೆ. ಈ ಥರ ಅಕಾಲಿಕ ಮಳೆ ಆದಾಗ ರೈತರಿಗೆ ನೈಸರ್ಗಿಕ ವಿಕೋಪದಿಂದ ತಪ್ಪಿಸಿಕೊಳ್ಳಲು ರೈತ ಬಾಂಧವರು ಪ್ರತಿ ವರ್ಷ ತಮ್ಮ ಮಾವು ತೋಟಗಳನ್ನು ನಮ್ಮ RWBSV ಅಂತೀವಿ, ರೀಸ್ಟ್ರಕ್ಚರ್ಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ, ಅದಕ್ಕೆ ಈ ಒಂದು ಯೋಜನೆಗೆ ಒಳಪಟ್ಟಲ್ಲಿ ಏನಾದರೂ ಅನಾಹುತ ಆದಲ್ಲಿ ನೈಸರ್ಗಿಕ ವಿಕೋಪದಿಂದ ಅವರಿಗೆ ಇಲಾಖೆ ಈ ಯೋಜನೆಯಿಂದ ಇನ್ಶೂರೆನ್ಸ್ ಕೂಡ ಬರ್ತಾ ಇದೆ. ಗಡಿ ಜಿಲ್ಲೆಯಲ್ಲಿ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಅಕಾಲಿಕ ಮಳೆ ಮತ್ತು ಭಾರೀ ಬಿರುಗಾಳಿಗೆ ತೋಟಗಾರಿಕೆಯ ಬೆಳೆಗಳನ್ನು ಕಳೆದುಕೊಂಡ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಮಾತ್ರವೇ ದುರಂತವೇ ಸರಿ. ಇನ್ನಾದರೂ ಸರ್ಕಾರ, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತೋಟಗಾರಿಕೆಯ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಕೊಟ್ಟು ರೈತರ ಜೀವನಕ್ಕೆ ಆಸರೆಯಾಗಬೇಕೆಂದು ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಆಶಯವಾಗಿದೆ.